ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಿನ್ನೆ 50.7 ಇತ್ತು, ಇವತ್ತು 50.8 ಆಗಿದೆ. ಹಾಗೆಯೇ ನಾನು ನೈಟು ಏನೇನೆಲ್ಲ ನೆನೆ ಹಾಕಿಟ್ಕೊಂಡೆ ಅನ್ನೋದಿದು ಸ್ಮೂದಿಗೋಸ್ಕರ. ಆಲ್ಮಂಡ್ಸ್ ಜಸ್ಟ್ 4 ಬರೋ ಥರ. ಇದು ಗೋಜಿಬೆರಿ ತುಂಬ ಕಾಸ್ಟ್ಲಿ ಇರೋದ್ರಿಂದ 4 ಇಂದ 5 ಹಾಕ್ಕೊತೀನಿ ಅಷ್ಟೇ. ಇನ್ನು ಮೆಂತ್ಯ ಕೂಡ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಇದು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ಅದು ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆಯೇ ಅದನ್ನು ನೆನೆ ಹಾಕಿಟ್ಟಿದ್ದೆ. ಸೊ ಬೆಳಗ್ಗೆ ಎದ್ದು ತುಪ್ಪನ ತಿಂದು ಒಂದು ಸ್ಪೂನ್ ಬಿಸಿನೀರನ್ನ ಕುಡಿದು, ಹಾಗೆ ಆಚೆ ಕಡೆ ಮಳೆ ಬಂದಿತ್ತು ಆ್ಯಂಡ್ ಸೂರ್ಯನ ಕೂಡ ನೋಡಬೇಕಿತ್ತಲ್ವಾ, ಹಾಗೆ ತಂಪು ಅನ್ನಿಸ್ತಾ ಇತ್ತು. ಎಷ್ಟು ಚೆಂದ ಕಾಣಿಸ್ತಿದ್ರು ಅಂತ ಹಾಗಾಗಿ ಬಂದೆ. ಅದಾದಮೇಲೆ ಸ್ನಾನ ಎಲ್ಲ ಮುಗಿಸ್ಕೊಂಡು ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಹೂ ಕುಯ್ಕೊಳ್ಳೋದಕ್ಕೆ ಬಂದೆ. ಕುಳದ ಸೌಂಡ್ ಕಮ್ಮಿ ಆಯಿತು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಒಂದು ಸ್ಟಾಪ್ ಮಾಡಿದ್ರೆ ಇನ್ನೊಂದು ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ, ಇಲ್ಲೊಂದು ಕಿರ್ಚುತ್ತಾ ಇತ್ತು, ಮತ್ತು ದೂರದಲ್ಲಿ ಒಂದು ಸ್ಟಾರ್ಟ್ ಮಾಡ್ಕೊತು. ಅದೇನಾದರೂ ತುಂಬ ಇರಿಟೇಷನ್ ಆಗ್ತಿದ್ರೆ ಸಾರಿ. ನಾನು ತಗೊಂಡಿರೋ ಚಾಲೆಂಜ್ ಬಂದು 1 ಮಂತಲ್ಲಿ ಎಷ್ಟು kg ದಪ್ಪ ಆಗ್ತೀನಿ ಅಂತ. ನನಗೆ ಬೇಕಾಗಿರೋದು 53 ಕಿಲೋ ಬೇಕು. ಇವಾಗ ನಾನು ಇರೋದು ಎಷ್ಟು ಅಂತ ನೀವು ನೋಡಿದ್ದೀರಾ, 50.7 ಇದೆ. ಖಾಲಿ ಹೊಟ್ಟೆಯಲ್ಲಿ ನಾನು ವೇಯಿಂಗ್ನ ಚೆಕ್ ಮಾಡಿರೋದು. ಅದರಲ್ಲಿ 50 ಆ್ಯಂಡ್ 700 ಇದೆ. ಆ್ಯಂಡ್ ಅದಕ್ಕಿಂತ ಇನ್ನು ಅಪ್ ಆಗಬೇಕು ಅಂದರೆ 53 ಆಗಬೇಕು. ನಾನು ಎಷ್ಟು ದಿನದಲ್ಲಿ ಆಗ್ತೀನಿ ಆ್ಯಂಡ್ ಹೆಲ್ದಿಯಾಗಿ ಫುಡ್ನ ತೊಗೊತಾ ಹೋದರೆ ಎಷ್ಟು ದಿನದಲ್ಲಿ ನಾವು ವೆಯ್ಟ್ ಗೇನ್ ಆಗ್ಬೋದು ಅನ್ನೋದ್ರದ್ದು ಇದು. ನನಗೆ ಗೊತ್ತಿಲ್ಲ ಇಷ್ಟೇ ದಿನಕ್ಕಾಗುತ್ತೆ ಅಂತ, ಬಟ್ 1 ಮಂತಲ್ಲಿ ಎಷ್ಟು kg ದಪ್ಪ ಆಗ್ತೀನಿ ಅನ್ನೋದನ್ನ ನಾನು ಇವಾಗ ತೊಗೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನಿರೋದು ನಿನ್ನೆ ಒಂದು ದಿನದ್ದು ಮಾಡಿದ್ದೀನಿ ಲಾಗ್, ಆ್ಯಂಡ್ ಇದು ಸೆಕೆಂಡ್ ಡೇ ಲಾಗ್. ಇಷ್ಟಿದ್ದೀನಿ, ನೋಡ್ಕೊಳ್ಳಿ. ಇನ್ನೊಂದು ಮಂತಲ್ಲಿ ಯಾವ ಥರ ದಪ್ಪ ಆಗುತ್ತೆ ಗೊತ್ತಿಲ್ಲ. ಸೊ ಐ ಹೋಪ್ ನಾನು ಅಂದ್ಕೊಂಡಷ್ಟು KGನ 1 ತಿಂಗಳಲ್ಲಿ ಸಾಧಿಸ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ 1 ತಿಂಗಳಲ್ಲಿ ಹೆಚ್ಚು ಕಮ್ಮಿ 3 ಕಿಲೋ ಅಂತಲೇ ಅಂದ್ಕೊಳ್ಬೋದು. 700ನ ಬಟ್ಟೆ ಅಂತ ಬಿಟ್ಟಾಕಿದ್ರು ಕೂಡ ನಾನು ಯಾವಾಗ ವೇಯಿಂಗ್ ಮಾಡಿದ್ರು ಕೂಡ ಕಂಪ್ಲೀಟು ನಮ್ಮದು ಏನು ಮಾರ್ನಿಂಗ್ ಇರುತ್ತೆ ಎಲ್ಲದನ್ನು ಕಳಿಸ್ಬಿಟ್ಟೇ ನಾನು ವೇಯಿಂಗ್ ಮಾಡೋದು. ಅದೆಲ್ಲ ಮಾಡಿ ಮುಗಿಸಿದ್ಮೇಲೆ ಅಷ್ಟು ತೂಕ ಬಂದಿದೆ. ಆ್ಯಂಡ್ ಇವತ್ತಿನ ತೂಕ ಬಂದು 100 ಗ್ರಾಮ್ ಜಾಸ್ತಿ ಆಗಿದೆ. ನೆನ್ನೆ ಫುಲ್ ಚಾರ್ ತಿಂದ್ಕೊಂಡೆ 100 ಗ್ರಾಮ್ ಜಾಸ್ತಿ ಆಗಿದೆ. ನೋಡೋಣ ನೆಕ್ಸ್ಟ್ ಹೋಗ್ತಾ ಎಷ್ಟು ದಪ್ಪ ಆಗ್ತೀನಿ ಅನ್ನೋದು. ಬನ್ನಿ ನೆಕ್ಸ್ಟ್ ನಾನು ಇವಾಗ ಮಾರ್ನಿಂಗ್ ಎದ್ದು ತುಪ್ಪ ತಿಂದು ಬಿಸಿನೀರು ಕುಡಿದು ಎಲ್ಲ ಮುಗಿಸಿ ಸ್ನಾನ ಮಾಡಿ ಈಗ ದೇವರಿಗೆ ಹೂನ ಕುಯ್ಕೊಂಡು ಹೋಗ್ತಾ ಇದ್ದೀನಿ ಪೂಜೆ ಮಾಡೋದಕ್ಕೆ. ಅದಾದಮೇಲೆ ಬ್ರೇಕ್ಫಾಸ್ಟ್. ಇನ್ನು ನೆಕ್ಸ್ಟ್ ಇವತ್ತಿಂದು ಏನು ತಿಂತೀನಿ ಅನ್ನೋದು ನೆಕ್ಸ್ಟ್ ತೋರಿಸ್ತೀನಿ. ಏನೋ ಮಾತಾಡ್ಸಲ್ಲ ಇವತ್ತು ನೀನು ನನ್ನ. ಓಯ್ ಚಿಕ್ಕ, ಮಾತಾಡ್ಸಲ್ಲೇನ ಈಗ ನೀನು ನನ್ನ ಬಾಲದಲ್ಲಿ ಮಾತು. ಚಿಕ್ಕ ಏನು ಬಾಲದಲ್ಲಿ ಏನರ್ಥ ಮಾಡ್ಕೊಳ್ಳಿ ನಾನು ನಿಮಗೆ? ಎಷ್ಟೊಂದು ಜಂಬ ಬಂತು, ಮೂಳೆ ಸಿಕ್ಬಿಟ್ಟೈತೆ ಅಂತ ನಿಮಗೆ ಅಲ್ವಾ? ಈಗ ಬೇಡ ಅಲ್ಲ, ನಾನು ಮುಟ್ಟೋದು ಬೇಡ. ಅಲ್ಲಿ ಹೋಗ್ತಿದ್ರೆ ಕುಣಿತಾ ಇರ್ತೀಯಾ ಅವಕ್ಕವ ಅಂತ. ಇವಾಗ ಹೋಗೋ, ಇನ್ನು ನೀನು ಮಾತಾಡ್ಸುತ್ತಂತ ನಾನು ಮಾತಾಡಲ್ಲ. ಹೊರೆಗಣ್ಣಲ್ಲಿ ನೋಡೋದು ಬೇರೆ. ಏನು ಜಂಬ ಬಂದೈತೆ ನೋಡಿ, ತಿನ್ನಕ್ಕೆ ಮೂಳೆ ಸಿಕ್ಬಿಟ್ಟೈತಲ್ಲ ಚೆನ್ನಾಗಿ. ಇಲ್ಲಾಂದ್ರೆ ಬಂದು ಒಂದ್ಸಲ ಮಾತಾಡಿಸಿ ಹೋಗೋ ತನಕ ಸಮಾಧಾನ ಇಲ್ಲ. ಇವತ್ತು ನೋಡಿ ದುರಂಕಾರಿ. ಬೆಳಗಿನ ಪೂಜೆನ ಕೂಡ ಮುಗಿಸಿ ತಿಂಡಿನ ರೆಡಿ ಮಾಡೋದಕ್ಕಂತ ಬಂದೆ. ರೊಟ್ಟಿ ಹಿಟ್ಟನ್ನ ಕಲಿಸ್ಕೊಂಡು ಉಂಡೆ ಮಾಡಿ ಇಟ್ಕೊಂಡ್ಬಿಟ್ಟೆ ಬೇಗ ಆಗಲಿ ಅಂತ ಹೇಳ್ಬಿಟ್ಟು. ಹಾಗೆಯೇ 2 ತವಾನ ಇಟ್ಕೊಂಡು ರೊಟ್ಟಿಯನ್ನು ಮಾಡೋದಕ್ಕೆ ಶುರು ಮಾಡಿದೆ. ಅದು ಎಷ್ಟು ಬೇಗ ಮುಗಿಯುತ್ತೆ ಅಂತ ಗೊತ್ತೇ ಆಗಲ್ಲ ಆ ರೀತಿ ಮಾಡೋದ್ರಿಂದ. ಹಾಗೆ ತಿಂಡಿಗೆ ನಾನು ಕ್ಯಾಬೇಜ್ ಮತ್ತು ಎಗ್ ಪಲ್ಯ ಜೊತೆಗೆ ಒಂದು ಹಾಫ್ ಬಾಯ್ಲ್ 4 ಕ್ಯಾಶ್ಯೂನ ಹಾಕ್ಕೊಂಡು ತಿಂಡಿಯನ್ನು ಮಾಡಿದೆ. ಇನ್ನು 12 ಗಂಟೆ ಮಿಡ್ ಮೀಲ್ಗೆ ನಾನು ಡ್ರೈ ಫ್ರೂಟ್ ಸ್ಮೂದಿಯನ್ನು ಮಾಡ್ಕೊತಾ ಇದ್ದೀನಿ. ಏನೇನೆಲ್ಲ ನೆನೆ ಹಾಕಿ ಇಟ್ಟಿದೆ ಅಂತ ಆಗಲೇ ತೋರಿಸಿದ್ದೆ ಅಲ್ವಾ. ಮತ್ತೆ ಪೂರ ಸ್ಟ್ಯಾಂಡ್ ತಗೊಂಡೋಗಿ ಅಲ್ಲಿ ಸೋಫಾ ಹತ್ರ ಎಲ್ಲ ಕೂತ್ಕೋತೀನಿ, ಅಲ್ಲಿ ಸೆಟ್ ಮಾಡಬೇಕಲ್ಲ ಅಂದ್ಬಿಟ್ಟು ನಿಂತ್ಕೊಂಡು ಕುಡಿದು ತೋರಿಸ್ತೀನಿ ಅಷ್ಟೇ ಈ ಥರ. ಬಟ್ ನೀವು ಯಾವಾಗಲೂ ನೀರು ಕುಡಿಯೋದಾಗಲಿ ಜ್ಯೂಸ್ ಕುಡಿಯೋದಾಗಲಿ ಏನೇ ಮಾಡಿದ್ರು ಅಷ್ಟೇ ಕೂತ್ಕೊಂಡು ಕುಡೀರಿ. ನಂದು ಇದು 12 ಗಂಟೆದು
ಡ್ರೈ ಫ್ರೂಟ್ ಸ್ಮೂದಿನ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಏನಕ್ಕೆ ಇದನ್ನು ಈ ಥರ ತೋರಿಸ್ತಾ ಇದ್ದೀನಿ ಅಂದರೆ, ಊಟ ಎಲ್ಲ ತಿಂದು ಅಂದರೆ ಬೆಳಗಿನ ಬ್ರೇಕ್ಫಾಸ್ಟ್ ತಿಂದ ಮೇಲೆ ನೋಡಿ 52 kg ತೋರಿಸ್ತಾ ಇದೆ ನನಗೆ. ಅದಕ್ಕೆ ನಾನು ಖಾಲಿ ಹೊಟ್ಟೆಲ್ಲ ಯಾವಾಗಲೂ ತೂಕನ ಮಾಡೋದು. ಸಂಜೆ ವೀಡಿಯೋ ಅಪ್ಲೋಡ್ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋ ಎಡಿಟ್ ಮಾಡ್ಕೊಂಡು ವಾಯ್ಸ್ ಓವರ್ ಕೊಟ್ಕೊಂಡು ಕೂತಿದ್ದೆ. ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಅದಾದಮೇಲೆ ನೋಡೋ ಹೊತ್ತಿಗೆ 1:30 ಆಗೋಗ್ಬಿಟ್ಟಿತ್ತು. 2 ಗಂಟೆ ಹೊತ್ತಿಗೆ ಅಡುಗೆ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ಬಂದು, ನಾಯಿ ಕೂಡ ಅನ್ನ ಇಟ್ಟಿರಲಿಲ್ಲ. ನಮಗನ್ನ ಮಾಡಿಕೊಂಡು ನಾಯಿಗನ್ನ ಮಾಡಿ, ಮತ್ತು ಸ್ವಲ್ಪ ಸ್ವೀಟ್ ಪೊಟ್ಯಾಟೊ ಇತ್ತು, ಅದನ್ನು ಕೂಡ ಬೇಯೋದಕ್ಕೆ ಇಟ್ಬಿಟ್ಟು ಈ ಕಡೆ ಸ್ವಲ್ಪ ನೆಂಚೋದಕ್ಕೆ ಸೊಪ್ಪಿನ ಪಲ್ಯ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಬಂದೆ. ಅರ್ಜೆಂಟಾಗಿ ಏನು ಮಾಡಬೇಕು ಅಂದ್ಕೊಂಡಿರ್ತೀವಿ, ಯಾವಾಗಲೇ ಇಷ್ಟು ಈಸಿಯಾಗಿ ತೆಗೆಯೋ ಸಿಪ್ಪೆನೂ ಕೂಡ ಬೇಗ ತೆಗಿಯೋಕ್ಕಾಗ್ತಾ ಇಲ್ಲ. ಅಷ್ಟು ಟೆನ್ಷನ್ ಆಗ್ಬಿಟ್ಟಿದ್ದೀನಿ, ಟೈಮ್ ಆಗ್ಬಿಟ್ಟೈತೆ ಅಂತ. ಫಸ್ಟ್ ನಾನೀಗ ಸೊಪ್ಪನ್ನ ಉತ್ತರಿಸಿಟ್ಕೊತಾ ಇಲ್ಲ. ಫಸ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಉತ್ತರಿಸಿಟ್ಕೊಂಡಿದ್ದೀನಿ. ಇದನ್ನು ಫಸ್ಟ್ ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಆ್ಯಂಡ್ ಯಾವಾಗಲೂ ನಾನ್ ಸ್ಟಿಕ್ ಏನೇ ವೆಸಲ್ಸ್ಗಳನ್ನ ನಾವು ಯೂಸ್ ಮಾಡ್ತಿದ್ವಿ ಅಂದರೂ ಕೂಡ ವುಡನ್ ಸ್ಟಿಕ್ಸ್ ಯೂಸ್ ಮಾಡ್ತೀವಿ. ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಎಲ್ಲದನ್ನು ಒಟ್ಟಿಗೆ ಹಾಕ್ಬಿಟ್ಟಿದ್ದೀನಿ. ಇದು ಲೋ ಫ್ಲೇಮಲ್ಲಿ ಕುಕ್ ಆಗ್ತಾ ಇದೆ. ನಾನು ಆ ಕಡೆ ಸೊಪ್ಪನ್ನ ಹೆಚ್ಚಿಟ್ಕೊಂಡ್ಬಿಡ್ಬೋದು. ಆ ಕಡೆ ಸೊಪ್ಪನ್ನ ಒಗ್ಗರಣೆಗೆ ಹಾಕ್ಬಿಟ್ಟು ಈ ಕಡೆ ನಾನು ರಾಗಿ ಮುದ್ದೆನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಟ್ಟೆ. ತುಂಬ ದಿನಗಳಾಗೋಗ್ಬಿಟ್ಟಿತ್ತು ರಾಗಿ ಮುದ್ದೆ ಕೂಡ ತಿಂದು. ಸೊಪ್ಪಿನ ಪಲ್ಯ ಆಗೋದ್ರ ಮಧ್ಯದಲ್ಲಿ ರಾಗಿ ಮುದ್ದೆ ಕೂಡ ರೆಡಿ ಆಗೋಯ್ತು. ಆ್ಯಂಡ್ ಆ ಥರದ್ದು ಕೈ ಬಟ್ಲು ಅಂತ ಹೇಳ್ತಾರೆ ಮುದ್ದೆ ತೆಗೆಯೋದು, ಅದಿದ್ರೆ ತುಂಬಾ ಈಸಿ ಅನಿಸುತ್ತೆ. ಸೊ ಹಂಗಾಗಿ ನಾನು ಸಂತೆಯಲ್ಲಿ ತರಿಸ್ಕೊಂಡಿದ್ದೆ. ದೊಡ್ಡದು ಮಂಜುಗೆ, ಪುಟ್ಯಾಣಿದು ನನಗೆ. ನೋಡ್ತಾ ಇದ್ದೀರಾ ಅಲ್ವಾ ನನ್ನ ಮಧ್ಯಾಹ್ನದ ಊಟ ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಪಾಲಕ್ ಸೊಪ್ಪಿನ ಪಲ್ಯ, ಮೊಟ್ಟೆ ಮತ್ತು ಸ್ವೀಟ್ ಪೊಟ್ಯಾಟೊನ ಸ್ಟೀಮ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಅನ್ನ, ಸಾಂಬಾರು ಮತ್ತು ಸೌತೆಕಾಯಿ. ಇದಿಷ್ಟು ನನ್ನ ಮಧ್ಯಾಹ್ನದ ಊಟ ಆಗಿತ್ತು. ಆ್ಯಂಡ್ ಇದು ಸಂಜೆ 5 ಗಂಟೆಗೆ ನಾನು ಆ್ಯಪಲ್ ಸ್ಮೂದಿಯನ್ನು ಮಾಡ್ಕೊತಾ ಇದ್ದೀನಿ. ಆ್ಯಪಲ್ ಮಿಲ್ಕ್ ಶೇಕ್, ಇದಕ್ಕೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನಾನು ಮಾರ್ನಿಂಗೇ ಡ್ರೈ ಫ್ರೂಟ್ಸ್ ಸ್ಮೂದಿ ಕುಡಿಯೋದ್ರಿಂದ ಇವಾಗ ಜಸ್ಟ್ ಆ್ಯಪಲ್ ಆ್ಯಂಡ್ ಮಿಲ್ಕ್ ಮತ್ತು ಸ್ವಲ್ಪ ಹನಿಯನ್ನು ಹಾಕ್ಕೊಂಡು ಮಿಲ್ಕ್ ಶೇಕ್ನ ಮಾಡಿಕೊಂಡೆ. ನೈಟ್ಗೆ ಚಿಕನ್ ಇತ್ತು, ಸೊ ಚಿಕನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಮೊಗಲೈ ಚಿಕನ್ನು, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ 1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಹಸಿಗೆ ಹೋಗೋ ತನಕ ಬಾಡಿಸಿದ್ದೀನಿ. ಮೆಣಸು ಮತ್ತು ಸ್ವಲ್ಪ ಸಾಲ್ಟು ಹಾಗೆಯೇ ಅರಿಶಿನ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದಷ್ಟು ಹಾಕಿ ನಾನು 30 ಮಿನಿಟ್ಸ್ ತನಕ ಅದನ್ನು ಮ್ಯಾರಿನೇಷನಲ್ಲಿ ಇಟ್ಟಿದೆ. ಅದನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಇದಕ್ಕೆ ನಮ್ಮನೆ ಖಾರದ ಪುಡಿ, ಸ್ವಲ್ಪ ಕಲರ್ ಡಿಮ್ ಆಗಿರೋದ್ರಿಂದ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ ಹಾಗೆಯೇ ಬ್ಯಾಡಗೆ ಮೆಣಸಿನ್ಕಾಯಿ ಪೌಡರ್ನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಕ್ಯುಮಿನ್ ಪೌಡರು ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು 15ರಷ್ಟು ಕ್ಯಾಶ್ಯೂನ ನಾನು ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ ಪೇಸ್ಟ್ನ. ಹಾಗೆಯೇ ಅರ್ಧ ಬೌಲಷ್ಟು ಸ್ವೀಟ್ ಮೊಸರನ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷ ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಿಸಿ, ಬೆಂದಾದ ಮೇಲೆ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಮೊಗಲೈ ಚಿಕನ್ ರೆಡಿ. ಆ್ಯಂಡ್ ನನ್ನ ನೈಟ್ ಡಿನ್ನರ್ ರೊಟ್ಟಿ ಮತ್ತು ಸೊಪ್ಪಿನ ಪಲ್ಯ, ಹಾಗೆಯೇ ಪಲ್ಯ ಕೂಡ ಮಾಡ್ಕೊಂಡಿದ್ದೆ. ಇದು ಹೆಸರು ಕಾಳ್ದು ಸಲಾಡ್, ಅದು ಹಾಗೆಯೇ ಚಿಕನ್ ಮತ್ತು ಬಟರ್ ಮಿಲ್ಕ್ನ ಮಾಡಿಕೊಂಡು ಡಿನ್ನರ್ನ ಬಾರಿಸಿದೆ. ಇದಿಷ್ಟು ಇವತ್ತಿನ ನನ್ನ ಊಟ ತಿಂಡಿ ಎಲ್ಲ ಆಗಿತ್ತು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ, ನಿಮಗೆ ಹೆಲ್ಪ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.